ಇವತ್ತೇನಂದ್ರೆ ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಬಂದೆ ಅಂದರೆ ಒಂದು ಹೆಸರಾಂತ ಯೂಸೆಡ್ ಕಾರ್ ಸೇಲ್ ಮಾಡ್ತಿರುವ ಕಾರ್24ನ ಸ್ಕ್ಯಾಮ್ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಂತೆ ದಿನಾಂಕ ಎಷ್ಟನೇ ತಾರೀಕು ಅಂದರೆ 16ನೇ ತಾರೀಕು ನಾನು ಕಾರ್24ಅಲ್ಲಿ ಹೋಗಿ ಕಾರ್ನ ಟೆಸ್ಟ್ ಡ್ರೈವ್ ಬುಕ್ ಮಾಡಿರ್ತೀನಿ. ಟೆಸ್ಟ್ ಡ್ರೈವ್ ನೋಡ್ತೀನಿ ಒಂದು 2-3 ಕಾರು. ಅದರಲ್ಲಿ ಅವತ್ತೇನಂದರೆ ನನ್ನ ಲೋನು ಸ್ವಲ್ಪ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ ಇದ್ರಿಂದ ನನ್ನ ಲೋನ್ ಆಗಲ್ಲ. ಆದ್ದರಿಂದ ಬಂದಿರ್ತೀನಿ. ತಿರ್ಗಾ ವಾಪಸ್ ಬಂದು ದಿನಾಂಕ ಒಂದು 17-18ನೇ ತಾರೀಕೇನೋ ಅನಿಸುತ್ತೆ, ಮತ್ತೆ ನಮ್ಮ ತಂದೆಯನ್ನು ಕರ್ಕೊಂಡು ಹೋಗ್ತೀನಿ ಅವ್ರ ಹೆಸರಲ್ಲಿ ಲೋನ್ ಪ್ರೊಸೀಜರ್ ಮಾಡ್ಸೋಣ ಅಂತ. ಆಮೇಲೆ ಲೋನ್ ಟೀಮ್ ಅವ್ರು ಏನು ಹೇಳ್ತಾರೆ, ನಾನು ನೋಡಿದ್ದೆ ಒಂದು ಕಾರು, ಅದು ಕಾರ್ ಸೇಲ್ ಆಗೋಗಿತ್ತು. ಆಮೇಲೆ ಮತ್ತೊಂದು ಕಾರ್ ಇತ್ತು, ಫಾರ್ಡ್ ಇಕೋಸ್ಪೋರ್ಟ್ ನೋಡಿದ ಗಾಡಿ, ಮತ್ತೊಂದು ಕಾರ್ ಇತ್ತು. ಅದು ಏನಂದರೆ ಕಾರು ನಾನು ಒಂದು ಸತಿ ಟೆಸ್ಟ್ ಡ್ರೈವ್ ಮಾಡಿದ್ದೆ, ಇಂಜಿನ್ ಎಲ್ಲ ಚೆನ್ನಾಗಿತ್ತು, ಒಂಚೂರು ಕಮ್ಮಿನೇ ಓಡಿತ್ತು, ಒಂದು 57,000 ಚಿಲ್ಲರೆ ಏನೋ ಓಡಿತ್ತು. ಬಟ್ ಇದು ಗಾಡಿ ಬೇರೆ ಕಂಡೀಷನ್ ಎಲ್ಲ ಚೆಕ್ ಮಾಡೋಕೆ ಅವ್ರು ಬಿಟ್ಟಿರಲಿಲ್ಲ. ಟೆಸ್ಟ್ ಡ್ರೈವ್ ನೋಡುವಾಗ ಒಂದು 20 ಮಿನಿಟ್ಸ್ ಟೈಮ್ ಕೊಡ್ತಾರೆ, ಅಲ್ಲೇ ಒಂದು 2 ರೌಂಡ್ ಹಾಕಿ ಅಂತ ಹೇಳ್ತಾರೆ. ಬೇರೆ ಪ್ರಾಬ್ಲಮ್ಗಳು ನೋಡೋಣ ಅಂದರೆ ಅವರು ಈಚೆ ಕೊಡಲ್ಲ ಗಾಡಿ. ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಗಾಂಧಿನಗರ ಫ್ರೀಡಮ್ ಪಾರ್ಕಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ದಾರೆ, ಅಷ್ಟಾಗಿ BBMP ಪಾರ್ಕಿಂಗ್ ಇದೆ. ಆ ಏರಿಯಾದಲ್ಲಿ ಫಸ್ಟು B1 ಏನೋ ಇದೆ, ಅಲ್ಲಿಂದ ಆಚೆ ಕೊಡಲ್ಲ ನಮಗೆ ಚೆಕ್ ಮಾಡೋಕ್ಕೆ ಗಾಡಿನ. ಆದ್ದರಿಂದ ಆಮೇಲೆ ಲೋನ್ ಪ್ರೊಸೀಜರ್ ಎಲ್ಲ ಇದಾಗ್ತಿತ್ತು. ಆಮೇಲೆ ಹೋಗಿ ಲೋನ್ ಟೀಮ್ ಹತ್ರ ಕೇಳಿದೆ, ನನಗೆ ಯಾಕೋ ಗಾಡಿ ಸರಿ ಅನ್ನಿಸ್ತಿಲ್ಲ, ಬೇರೆ ಗಾಡಿ ಚೇಂಜ್ ಮಾಡೋದಾ ಅಂತ. ಅವಾಗ ಏನಂತ ಲೋನ್ ಟೀಮ್ ಅವರು, ಇಲ್ಲ ಸರ್ ನಿಮ್ಮದು ಲೋನ್ ಎಲ್ಲ ಪ್ರೊಸೆಸ್ ಆಗುತ್ತಿದೆ, ಇನ್ನು ಮತ್ತೆ ಗಾಡಿ ಚೇಂಜ್ ಮಾಡೋಕ್ಕಾಗಲ್ಲ, ಗಾಡಿ ಚೆನ್ನಾಗಿದೆ ತಾಳಿ ಸರ್, ಕಮ್ಮಿ ಓಡಿದೆ, ಎಲ್ಲ ಚೆನ್ನಾಗಿದೆ ಕಂಡೀಷನು ಅಂತ. ಅವತ್ತು ನಾನು ಚೆಕ್ ಮಾಡೋಕ್ಕೆ ಗಾಡಿ ಇರಲಿಲ್ಲ ಅಲ್ಲಿ, ಏನೋ ಇದು ವಾಷಿಂಗ್ ಮಾಡ್ತಿದ್ದೀವಿ ಅದು ಇದು ಅಂತ ಹೇಳಿದ್ರು. ಸರಿ ಓಕೆ, ಇನ್ನೇನು ಕಾರ್24ಅಲ್ಲಿ ಆ್ಯಪಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರಲ್ಲ, ಎಲ್ಲ ಇನ್ಸ್ಪೆಕ್ಷನ್ ಮಾಡಿರ್ತಾರೆ ಅಂತ ನಾವು ನಂಬ್ಕೊಂಡು ಹೋಗ್ಬಿಟ್ಟು ದಿನಾಂಕ 23ನೇ ತಾರೀಕು, ನವಂಬರ್ 23ನೇ ತಾರೀಕು ಗಾಡಿನ ಡೆಲಿವರಿಗೆ ತಗೊಂತೀವಿ. ಅವತ್ತು ನಾವು ಅಲ್ಲಿಂದ ಅಷ್ಟೊಂದು ಚೆಕ್ ಮಾಡೋಕ್ಕೆ ಟೈಮ್ ಇರಲ್ಲ, ಅವರು ನಾವು ಹೋಗೋದಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಗಾಡಿನ ಸ್ಕ್ರೀನ್ ಹಾಕೆಲ್ಲ ನಿಲ್ಲಿಸಿರ್ತಾರೆ. ನಾವು ಹೋಗಿ ಲೋನ್ ಪ್ರೊಸೀಜರ್ ಎಲ್ಲ ಮುಗಿಸಿ ಅಲ್ಲಿ ಸೈನ್ ಎಲ್ಲ ಮಾಡಿ RC ಫಾರ್ಮ್ಗೆಲ್ಲ ಸೈನ್ ಮಾಡಿ ಬರ್ತೀವಿ. ಆಮೇಲೆ ಗಾಡಿ ಡೆಲಿವರಿ ತಗೊಂಡು ಮತ್ತೆ ಈಚೆ ಬಂದು ಇನ್ನೂ 1 ಕಿಲೋಮೀಟ್ರ್ ಓಡಿಸೋದಷ್ಟೊತ್ತಿಗೆ ಗಾಡಿಯಲ್ಲಿ ಸಸ್ಪೆನ್ಷನ್ ಇಶ್ಯೂ ಇದೆ ಅಂತ, ಹಿಂದೆ ವೀಲ್ ಬೌನ್ಸ್ ಆಗ್ತಿತ್ತು, ಸಸ್ಪೆನ್ಷನ್ ಇಶ್ಯೂ ಇರೋದು ಗೊತ್ತಾಯಿತು. ಆದ್ದರಿಂದ ಮತ್ತೆ ವಾಪಸ್ ಯಾಕೆ ಹೋಗೋದು ನೋಡೋಣ ಅಂತ, ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಎತ್ಕೊಂಡು ಮನೆ ಹತ್ರ ಬಂದು ಗಾಡಿ ಪೂಜೆ ಮಾಡಿಸ್ತೀವಿ. ಆಮೇಲೆ ಮಾರನೇ ದಿನವೇ ನಾನು ರಿಟರ್ನ್ಗೆ ಕಾರ್ ರಿಟರ್ನ್ ಕೊಡೋಕ್ಕೆ ಎಲ್ಲ ಇದಿರುತ್ತೆ ಅಂತ, ಆಪ್ಷನ್ ಇದೆ ಅಂತ ಕಾರ್ ರಿಟರ್ನ್ಗೆ ಟಿಕೆಟ್ ರೈಸ್ ಮಾಡ್ತೀನಿ. ಆವಾಗ ಕಾರ್ ರಿಟರ್ನ್ ಟೀಮ್ ಮತ್ತೆ ನಮ್ಮ ಕಾಲ್ ಬ್ಯಾಕ್ ಮಾಡೋಟ್ಟು ಏನಂತಾರೆ, ಸರ್ ರಿಟರ್ನ್ ಹೆಂಗೆ ಮಾಡ್ತೀರಾ, ಗಾಡಿ ಏನೇ ಪ್ರಾಬ್ಲಮ್ ಇದ್ದು ನಾವು ಫಿಕ್ಸ್ ಮಾಡಿಕೊಡ್ತೀವಿ ಅಂತ ಅವರೇ ಹೇಳ್ಬಿಟ್ಟು ವಾರಂಟಿ ಟಿಕೆಟ್ ರೈಸ್ ಮಾಡಿ ಅಂತ ಅವರೇ ಕ್ಲೋಸ್ ಮಾಡ್ಕೊತಾರೆ ರಿಟರ್ನ್ ಟಿಕೆಟು. ಅದು ಸರಿ ಅಂತ ನಾನು ಮತ್ತೆ ವಾರಂಟಿ ಟಿಕೆಟು ರೈಸ್ ಮಾಡ್ತೀನಿ. ವಾರಂಟಿ ಬಡಿ ಬಂದು ಬೆಳಗ್ಗೆನೇ ಅವತ್ತು ಮಾರನೇ ದಿನ 25ನೇ ತಾರೀಕು ಅನಿಸುತ್ತೆ, 25ನೇ ತಾರೀಕು ಮಾರನೇ ದಿನ ಬಂದು ಗಾಡಿ ಪಿಕ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆಮೇಲೆ ಅದು ಮಧ್ಯಾಹ್ನ ನಾನು ಕೇಳ್ತೀನಿ, ಸರ್ ಏನಾಯಿತು ಗಾಡಿ ಕಂಡೀಷನ್, ಸರ್ ನಮಗೆ 48 ಗಂಟೆ ಟೈಮ್ ಬೇಕು, ಕಾರ್ನ ಫುಲ್ ಡಯಾಗ್ನೋಸ್ ಮಾಡ್ತೀವಿ, ಏನೇ ಪ್ರಾಬ್ಲಮ್ ಇದ್ದರೂ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಹೇಳಿದ ಪ್ರಕಾರ ನಾನು 2 ಇಶ್ಯೂ ಹೇಳಿದೆ, ಒಂದು ಸಸ್ಪೆನ್ಷನ್ ಇಶ್ಯೂ, ಇನ್ನೊಂದು ರಿಕ್ವೆಸ್ಟ್ ಡೋರು ಹ್ಯಾಂಡಲ್ ರಿಕ್ವೆಸ್ಟ್ ಸೆನ್ಸರ್ ವರ್ಕ್ ಆಗ್ತಿರಲ್ಲ ಅದ್ರ ಬಗ್ಗೆ ಹೇಳಿರ್ತೀನಿ. ಆದರೆ ಅವರು ಓಕೆ ಅವೆರಡು ಮಾತ್ರ ಅವರು 24 ಗಂಟೆ ಅವ್ರು ಡಯಾಗ್ನೋಸ್ ಮಾಡಿದ್ರು 2 ಪ್ರಾಬ್ಲಮ್ ಅವ್ರು ರೀಸಾಲ್ವ್ ಮಾಡಿದ್ದು, ಬೇರೆ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತ ಹೇಳಿ ನಮಗೆ ಅವೆರಡು ಪ್ರಾಬ್ಲಮ್ ರೀಸಾಲ್ವ್ ಮಾಡೋಕ್ಕೆ ಇದು ಮಾಡಿದ್ರು. ಸಸ್ಪೆನ್ಷನ್ ಇಶ್ಯೂ ಅಂತ ಸಸ್ಪೆನ್ಷನ್ ಒಂದು ರೆಡಿ ಮಾಡಿಕೊಟ್ರು. ಆಮೇಲೆ ಸರ್ ರಿಕ್ವೆಸ್ಟ್ ಸೆನ್ಸರ್ ಸಿಗ್ತಿಲ್ಲ, ಪಾರ್ಟ್ಸು ನಾವು ಬುಕ್ ಮಾಡಿದ್ದೀವಿ, 7 ದಿನ ಆಗುತ್ತೆ, ನೀವು ಗಾಡಿ ನಿಮಗೆ ಡೆಲಿವರಿ ಕೊಟ್ಟಿರ್ತೀವಿ, ಅದು ಬಂದ ನಂತರ ಬಂದು ಫಿಕ್ಸ್ ಮಾಡಿಸ್ಕೊಳ್ರಿ ಅಂದರು. ಓಕೆ ನಾನು ಹೌದಲ್ವಾ ಫಾರ್ಡಿನ ಸಿಗಲ್ಲ ಅಂದ್ಕೊಂಡ್ಬಿಟ್ಟು ಹಂಗೆ ಅಂದ್ಕೊಂಡು ಗಾಡಿ ಡೆಲಿವರಿ ಕೊಟ್ಟರು, ತಂದು ಮನೆ ಹತ್ರ ಅವರೇ ಸಸ್ಪೆನ್ಷನ್ ಇಶ್ಯೂ ರೆಡಿ ಆಗಿತ್ತು. ಆಮೇಲೆ ಅದು ಮಾರನೇ ದಿನ ಒಂದು ವಾರ ನನಗೆ ಟೈಮ್ ಸಿಗಲಿಲ್ಲ. ಇದು ಆ್ಯಕ್ಚುಲಿ ನನ್ನ ಕೆಲಸ ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಇದು ಮಾಡ್ತಿದ್ದೆ. ಸಸ್ಪೆನ್ಷನ್ ಇಶ್ಯೂ ಏನು ರೆಡಿ ಆಗೈತೆ ಅಂತ ಇದು ಮಾಡಿದೆ. ಆಮೇಲೆ ಒಂದು ಭಾನುವಾರ ಸಂಡೇ ನನಗೆ ಫ್ರೀ ಸಿಕ್ತು. ಆವತ್ತು ಗಾಡಿ ನೋಡೋಣ ಒಂದು ಸತಿ ಅಂತ ಎತ್ಕೊಂಡು ಒಂದು ಸ್ವಲ್ಪ ಹೈವೇಗೆ ಹೋದೆ. ಹೈವೇಗೆ ಹೋಗ್ತಿದ್ದಂಗೆ ಫುಲ್ಲು ಸ್ಟೇರಿಂಗ್ ನಾಯ್ಸು, ಆಮೇಲೆ ಗಾಡಿ ಮತ್ತೆ ಬೌನ್ಸ್ ಆಗೋದು, ಮುಂದೆ ಸೌಂಡು, ಆಮೇಲೆ ಬ್ರೇಕ್ ಹೊಡೆದ್ರೆ ಬ್ರೇಕ್ ಸೌಂಡು ಎಲ್ಲ ಬರೋಕ್ಕೆ ಶುರುವಾಯಿತು. ಮುಂಚೆ ಈ ಪ್ರಾಬ್ಲಮ್ಗಳು ಇರಲಿಲ್ಲ. ಯಾವಾಗ
ವಾರಂಟಿ ಗಾಡಿ ಕೊಟ್ಟು ಕಳಿಸಿದೆ. ಅವತ್ತು ಫುಲ್ಲು ಗಾಡಿ ನಾನು ಒಂದು ಪ್ರಾಬ್ಲಮ್ ರೆಡಿ ಮಾಡೋದು ಕಳಿಸಿದ್ರೆ ಇವ್ರು ಮತ್ತೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ನಮ್ಗೆ ಕಳಿಸಿದ್ರು ಗಾಡಿನ. ಆಮೇಲೆ ಅವು ಯಾಕೆ ಇಷ್ಟೊಂದು ಸೌಂಡ್ ಬರ್ತಿದೆ ಎಲ್ಲ ಚೆಕ್ ಮಾಡ್ಕೊಂಡೆ. ಆಮೇಲೆ ಬ್ಯಾನೆಟ್ ಓಪನ್ ಮಾಡಿ ಅವಾಗ ನೋಡಿದಾಗ ಕೋಲ್ಡ್ ಟಾಪ್ ಬರುತ್ತೆ, ವಿಂಡ್ಶೀಲ್ಡ್ ಕೆಲವೊಂದು ಕೋಲ್ಡ್ ಟಾಪ್ ಅಂತ ಬರುತ್ತೆ. ಆ ಟಾಪ್ ಗ್ರಿಲ್ಲು ಎಲ್ಲ ಎತ್ತು ನೋಡಿದ್ರೆ ಎಲ್ಲ ಡ್ಯಾಮೇಜ್ ಆಗೋಗಿದೆ, ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಇವರೇ. ಕೋಲ್ಡ್ ಟಾಪ್ ಗ್ರಿಲ್ಲು ಇವ್ರೇನಂದ್ರೆ ಗಾಡಿ ತಗೊಂಡೋಗಿ ಇವರು ವಾರಂಟಿ ಟೀಮು R24 ವಾರಂಟಿ ಹೆಂಗಿರುತ್ತೆ ಅಂದರೆ, ಅವ್ರು ವಾರಂಟಿ ಏನೋ ಟಿಕೆಟ್ ಬುಕ್ ಮಾಡಿದ್ರೆ ಅವ್ರು ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ ಅಂದರೆ ಬೆಂಗಳೂರಲ್ಲಿ ಹೆಬ್ಬಾಳ ಬ್ರಿಡ್ಜ್ ಕೆಳಗೆ ಒಂದು ರೋಡ್ ಸೈಡ್ ರ್ಯಾಪಿಡ್ ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಇದೆ, ಅಲ್ಲಿ ಗಾಡಿ ತಗೊಂಡೋಗಿ ಬಿಡ್ತಾರೆ. ಅದು ಏನಂದರೆ ರೋಡಲ್ಲಿ ಅಲ್ಲಿ ಒಂದು ಗಾಡಿ ನಿಲ್ಸ್ಕೊಳಕ್ಕೆ ಜಾಗನೂ ಇಲ್ಲ, ಏನಿಲ್ಲ, ಚಿಕ್ಕದು ಒಂದು ಗ್ಯಾರೇಜು, ಅದರಲ್ಲಿ ಇವ್ರು ವಾರಂಟಿ ಕ್ಲೈಮ್ ಮಾಡೋಕೆ ಅಲ್ಲಿ ಬಿಡ್ತಾರೆ. ಅಲ್ಲಿ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಗಾಡಿ ನಿಲ್ಸಿದ್ದಾರೆ. ಬೇರೆ ಇಲ್ಲಿನೋ ಮತ್ತೊಂದು ಇವರೇ ಡ್ಯಾಮೇಜ್ ಮಾಡಿರೋ ಏನೋ ಅಂತ ಗೊತ್ತಿಲ್ಲ, ಎಲ್ಲ ಡ್ಯಾಮೇಜ್ ಆಗಿದೆ. ಆಮೇಲೆ ಹಿಂದೆ ಬಂಪರು ಇದು ಏನೋ ಸಸ್ಪೆನ್ಷನ್ ರೆಡಿ ಮಾಡೋಕ್ಕೆ ಬಂಪರ್ದೆಲ್ಲ ಬಿಚ್ಚಿದ್ದಾರೆ, ಅದೆಲ್ಲ ಏನು ಫಿಟ್ ಮಾಡಿಲ್ಲ, ಜಸ್ಟ್ ಬಂಪರ್ ಫಿಟ್ ಇದು ಸಸ್ಪೆನ್ಷನ್ ಫಿಟ್ ಮಾಡಿಬಿಟ್ಟು ಹಂಗೆ ಗಾಡಿ ತಂದು ಬಿಟ್ಟಿದ್ದಾರೆ. ಒಂದು ವಾಶು ಇಲ್ಲ ಏನೂ ಇಲ್ಲ, ಗಾಡಿನ ತಂದು ಬಿಟ್ಟರು. ಆಮೇಲೆ ಬಂದ್ಬಿಟ್ಟು ನಾನು ಹೋಗ್ಬಿಟ್ಟು ಹೈವೇಲೆಲ್ಲ ಚೆಕ್ ಮಾಡಿಬಿಟ್ಟು ಗಾಡಿ ಇವೆಲ್ಲ ಏನೇನು ಪ್ರಾಬ್ಲಮ್ ಇದೆ. ಆಮೇಲೆ ಹಿಂದೆ ಬ್ರೇಕ್ ಲೈಟ್ ಏನೋ ಗೊತ್ತಿರಲಿಲ್ಲ ಗಾಡಿದು. ಮತ್ತೆ ಮಾರನೇ ದಿನ ಬಂದ್ಬಿಟ್ಟು ಮಾರನೇ ದಿನ ಬಂದು ಟಿಕೆಟ್ ರೈಸ್ ಮಾಡ್ತೀನಿ ರಿಟರ್ನ್. ನನಗೆ ಈ ಗಾಡಿ ಬೇಡ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ಇದೆ ಸಿಕ್ಕಾಪಟ್ಟೆ ಅಂದ್ಕೊಂಡು ರಿಟರ್ನ್ ಟಿಕೆಟ್ ರೈಸ್ ಮಾಡಿದಾಗ ರಿಟರ್ನ್ ಅವ್ರು ಏನಂತಾರೆ ಅಂತ, ನೀವು ಆಲ್ರೆಡಿ ಒಂದು ಸತಿ ವಾರಂಟಿ ಕ್ಲೈಮ್ ಮಾಡಿಸ್ಕೊಂಡಿದ್ದೀರಾ, ಇವಾಗ ನಿಮಗೆ ರಿಟರ್ನ್ಗೆ ನಿಮ್ಗೆ ಆಪ್ಷನ್ ಇಲ್ಲ, ನಾವು ಕೊಡೋಕ್ಕಾಗಲ್ಲ. ನೋಡಿದ್ರೆ ಅವರೇ ಹೇಳ್ತಾರೆ 30 ಡೇಸು ರಿಟರ್ನ್ ಅಂತ, ರಿಟರ್ನು ಒಂದು 1 ಇಯರ್ ವಾರಂಟಿ, 1 ಮಂತ್ ಕಂಪ್ರೆಸಿವ್ ವಾರಂಟಿ ಅಂತ ಅವರೇ ಮುಂಚೆ ಹೇಳಿರ್ತಾರೆ. ಆದರೆ ಇವಾಗ ಕೇಳಿದ್ರೆ ಒಂದ್ಸತಿ ನಿಮಗೆ ವಾರಂಟಿ ರಿಪೇರಿ ಮಾಡಿಕೊಟ್ಟಿದ್ದೀವಿ ಗಾಡಿ, ಇವಾಗ ನೀವು ರಿಟರ್ನ್ ಕೊಡೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ನಮ್ಗೆ ಹೇಳ್ತಾರೆ ವಾರಂಟಿ ಟೀಮ್. ನಾವು ಆಮೇಲೆ ಅಲ್ಲಿ ಇಲ್ಲಿ ವಿಚಾರಿಸ್ತೀವಿ, ಅವ್ರನ್ನ ಎಷ್ಟು ಸತಿ ಮೇಲ್ ಹಾಕ್ರೂ ಅವರು ಏನೂ ಇದು ಮಾಡಲಿಲ್ಲ. ನಿಮಗೆಲ್ಲ ಇವಾಗ ಅದು ಮೇಲ್ ಹಾಕಿರೋದೆಲ್ಲ ನಾನು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ, ಹಾಕ್ತೀನಿ ನೋಡ್ರೆ. ಆಮೇಲೆ ಏನಂತಾರೆ ವಾರಂಟಿ ಟೀಮು ಇದು ವಾರಂಟಿ ಟಿಕೆಟ್ ರೈಸ್ ಮಾಡಿ ನಿಮಗೆ ರಿಪೇರಿ ಮಾಡಿಕೊಡ್ತಾರೆ ಅಂತಾನೆ. ತಿರ್ಗಾ ವಾರಂಟಿಗೆ ಟಿಕೆಟ್ ರೈಸ್ ಮಾಡಿದೆ, ಇನ್ನೇನು ಹಾಳಾಗೋಗ್ಲಿ ರಿಟರ್ನ್ ತಾಣಲ್ಲ ಅಂತಿದ್ದಾರೆ ನೋಡ್ಕೊಳ್ಳೋಣ ಆಮೇಲೆ ಅಂತ ವಾರಂಟಿ ಟಿಕೆಟ್ ರೈಸ್ ಮಾಡಿದೆ. ಬಂದು ಗಾಡಿ ಪಿಕ್ ಮಾಡ್ಕೊಳೋದ, ನನಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ. ಬ್ರೇಕ್ ಸೌಂಡ್ ಇದೆ, ಸಸ್ಪೆನ್ಷನ್ ನಾಯ್ಸ್ ಬರ್ತಿದೆ, ಸ್ಟೇರಿಂಗ್ ತಿರ್ಗಿಸೋ ಸೌಂಡ್ ಬರ್ತಿದೆ, ಆಮೇಲೆ ಕೋಲ್ಡ್ ಟಾಪ್ ಎಲ್ಲ ಡ್ಯಾಮೇಜ್ ಆಗಿದೆ, ಹಿಂದೆ ಬ್ರೇಕು ಇದು ಸ್ಪಾಯ್ಲರ್ ಲೈಟ್ ಬರುತ್ತಲ್ಲ, ಅದ್ಯಾವುದೋ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂತ, ಅದೆಲ್ಲ ವರ್ಕ್ ಆಗ್ತಿಲ್ಲ ಅಂತ ಎಲ್ಲ ಕಳಿಸಿದೆ. ಆಮೇಲೆ ವಾರಂಟಿ ಟೀಮ್ ಅವ್ರು ಏನು ಹೇಳ್ತಾರೆ, ಸರ್ ಇವಕ್ಕೆಲ್ಲ ನಿಮ್ಗೆ ವಾರಂಟಿ ಬರಲ್ಲ, ವಾರಂಟಿ ಕವರ್ ಆಗಲ್ಲ, ಇವೆಲ್ಲ ರಿಪೇರಿ ಮಾಡ್ಕೊಡೋಕ್ಕಾಗಲ್ಲ ನಮಗೆ, ನಿಮಗೆ ಅದೇ ಸ್ಟೇರಿಂಗ್ ಇಶ್ಯೂ ಮತ್ತು ಇದ್ರದ್ದು ಮತ್ತು ಬ್ರೇಕ್ ಇಶ್ಯೂ ನಾವು ಅಷ್ಟೇ ರೀಸಾಲ್ವ್ ಮಾಡೋಕ್ಕಾಗೋದು ಅಂತ ಇದು ಮಾಡಿದ್ಮೇಲೆ ಮತ್ತೆ ನಾನು ಮೇಲ್ ಹಾಕಿ ಅದು ಇದು ಮಾಡಿದ್ಮೇಲೆ, ಸರಿ ಸರ್ ಕೋಲ್ಡ್ ಟಾಪು ಇಲ್ಲೆಲ್ಲೂ ಸಿಗ್ತಿಲ್ಲ, ನಾನು ವಾರಂಟಿ ಅದು ನಿಮಗೆ ಅಮೌಂಟ್ ರೀಫಂಡ್ ಮಾಡಿಬಿಡ್ತೀನಿ, ನೀವೇ ರೆಡಿ ಮಾಡಿಸ್ಕೊಳ್ರಿ ಅಂತ. ಹೌದಾ, ಎಲ್ಲೂ ಸಿಗಲ್ಲ ಅಂತ. ಆಮೇಲೆ ಕೋಲ್ಡ್ ಟಾಪ್ನ ಎಲ್ಲ ವಿಚಾರಿಸ್ದೆ, ಸಿಕ್ತು. ಯಾಕಂದರೆ ಯಲಹಂಕದಲ್ಲಿ ಇದೆ, ಯಲಹಂಕ ಫಾಸ್ಟ್ ಶೋರೂಮಲ್ಲಿ ಎಲ್ಲ ಸಿಗುತ್ತೆ ಸರ್, ನೀವು ಗಾಡಿ ಮಾತ್ರ ನಾವು ಈಚೆ ಪಾರ್ಟ್ಸ್ ಕೊಡಲ್ಲ, ಇಲ್ಲಿ ಸರ್ವಿಸ್ ಪಾರ್ಟ್ಸ್ ಅಷ್ಟೇ, ಇಲ್ಲೇ ಬಂದು ರಿಪೇರಿ ಮಾಡಿಸ್ಕೊಳ್ರಿ ಅಂತ. ಸರಿ ಸರ್ ಇಲ್ಲಿ ಯಲಹಂಕದಲ್ಲಿ ಇದೆ, ನಾನು ರಿಪೇರಿ ಮಾಡಿಸ್ಕೊತೀನಿ, ಗಾಡಿ ಡೆಲಿವರಿ ಕೊಟ್ಟೋದ್ರಿ ಅಂತ ಹೇಳಿದೆ. ಆಮೇಲೆ ವೈಫಲ್ದು ವಾಷರ್ ಬೇರೆ ವರ್ಕ್ ಆಗ್ತಿರ್ಲಿಲ್ಲ ಆಮೇಲೆ ಅವನು ಏನಂದ, ವೈಫಲ್ ವಾಷರ್ ವರ್ಕ್ ಆಗ್ತಿಲ್ವಲ್ಲ ಸರ್, ವಾಷರ್ ಮೋಟ್ರು ಬುಕ್ ಮಾಡಿದ್ದೀನಿ, ಅದು ಬರೋದು ನಾಳೆ ಬರುತ್ತೆ, ನಾಳೆ 11 ಗಂಟೆಗೆ ಅಂತ. ಅಮ್ಮಮ್ಮ ಅಂದರೆ ಇದು ಎಲ್ಲ ಪ್ರೊಸೆಸ್ ಮುಗ್ಬಿಟ್ಟು ನನಗೆ ಶನಿವಾರ ಗಾಡಿ ಎತ್ಕೊಂಡು ಅವರು ಪಿಕಪ್ ಮಾಡಿದ್ದು. ಇವತ್ತು ಬಂದೆ, ಆಗಲೇ ಶುಕ್ರವಾರ, ಆಗಲೇ 5-6 ಡೇಸ್ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್, ಅವ್ರು ಏನೂ ಕೆಲಸ ಮಾಡಿಲ್ಲ, ಸುಮ್ಮನೆ ಅಲ್ಲಿ ಗಾಡಿ ನಿಲ್ಸ್ಕೊಂಡಿದ್ದಾರೆ ಅಷ್ಟೇ ತಗೊಂಡೋಗಿ. ಏನು ವಾರಂಟಿ ಕ್ಲೈಮ್ ಮಾಡ್ತೀವಿ ಅಂತ ಏನು ಕೆಲಸ ಮಾಡಿಲ್ಲ, ಗಾಡಿ ನಿಲ್ಸ್ಕೊಂಡಿದ್ದಾನೆ. ಗಾಡಿ ನಿಲ್ಸ್ಕೊಂಡಿರೋದಲ್ಲ ಅಂತ ಆಮೇಲೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಜೋಲ್ ಮಾಡೋಕ್ಕೋಸ್ಕರ ಗಾಡಿ ಡೆಲಿವರಿ ತಂದು ಕೊಟ್ಟ. ಸರ್ ವಾಷರ್ ಪಂಪು ಸಿಗಲಿಲ್ಲ, ಅದನ್ನು ರೀಫಂಡ್ ಮಾಡ್ತೀನಿ, ನೀವು ಆಚೆ ಮಾಡಿಸ್ಕೊಳ್ರಿ ಅಂತ. ರೀಫಂಡ್ ಏನು ಮಾಡಿಲ್ಲ, ರೀಫಂಡ್ ಇನ್ನೂ ಸದ್ಯಕ್ಕೆ ರೀಫಂಡ್ ಕೇಳಿದ್ದಕ್ಕೆ ಇನ್ನೂ ಪ್ರೊಸೆಸಲ್ಲಿದೆ ಅಂದ. ಆಮೇಲೆ ಗಾಡಿ ಬಿಟ್ಟು ನಾನು ಆಫೀಸಲ್ಲಿದ್ದೆ, ಆಫೀಸ್ ಹತ್ರನೇ ಬಂದು ಕಾರ್ನ ತಂದು ನನ್ನ ಹತ್ರ ಡೆಲಿವರಿ ಕೊಟ್ಟ. ಅದು ಡೆಲಿವರಿ ಕೊಟ್ಟು ಒಂದು ಫೋಟೋ ಇಟ್ಕೊಂಡು, ಫೋಟೋ ತಗೊಂಡು ಸರ್ ಡೆಲಿವರಿ ಕೊಟ್ಟಿದ್ವಿ ಅಂತ ನಾನು ಚೆಕ್ ಮಾಡೋದಕ್ಕೂ ಟೈಮ್ ಕೊಡಲಿಲ್ಲ, ಹೊರಟುಟ್ರು. ಆಮೇಲೆ ನಾನು ಯಾಕೆ ಯಾಕೋ ಡೌಟ್ ಬರ್ತಾ ಇದ್ದಲ್ಲ ಅಂತ ಗಾಡಿನ ಹೋಗಿ ಎಲ್ಲ ಚೆಕ್ ಮಾಡಿದಾಗ, ಇವ್ರು ಏನು ಮಾಡೋದು, ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದು ಕೆಲಸ, ಬಂಪರ್ದು ಮುಂದೆ ಬಂಪರ್ಸ್ ಕಟ್ಗಳು ಬರ್ತಾವಲ್ಲ, ಲೈನಿಂಗು, ಫೆಂಡರ್ ಲೈನಿಂಗು, ಹಿಂದೆ ಫೆಂಡರ್ ಲೈನಿಂಗು, ಬ್ಯಾಕ್ ಬಂಪರು ಎಲ್ಲ ತಗೊಂಡೋಗಿ ಬಿದ್ದುಬಿಟ್ಟವ್ರೆ,
ಎಲ್ಲ ಡ್ಯಾಮೇಜ್ ಆಗೋಗಿದೆ, ಒಳಗೆಲ್ಲ ಫುಲ್ಲು ಹಳ್ಳಾಗ್ತಿದೆ, ಎಲ್ಲ ಕಟ್ಟಾಗ ಒಳಗಿರೋ ಮಾಸ್ಕು ಸ್ಕರ್ಟ್ ಎಲ್ಲ ಕಟ್ಟಾಗೋಗಿದೆ, ಮುಂದೆ ಲೈನಿಂಗ್ ಎಲ್ಲ ಕಟ್ಟಾಗೋಗಿದೆ. ಆಮೇಲೆ ಅವ್ನು ಫೋನ್ ಮಾಡಿದ್ರೆ ನನಗೆ ಜೋರು ಮಾಡ್ತಾವನೆ ಇವನು ವಾರಂಟಿ ಅವನು. ಸರ್ ಯಾಕೆ ಇವೆಲ್ಲ ಡ್ಯಾಮೇಜ್ ಮಾಡ್ಕೊಂಡು, ಇದು ನಿಮ್ಮದು ಮುಂಚೆನೇ ಹಿಂಗಿತ್ತು, ನಾನು ಗಾಡಿ ಕೊಟ್ಟಾಗ ಹಿಂಗಿರಲಿಲ್ಲ ಸ್ವಾಮಿ, ಇವಾಗ ಡ್ಯಾಮೇಜ್ ಆಗಿರೋದು, ಯಾಕೆ ಡ್ಯಾಮೇಜ್ ಮಾಡಿದ್ದೀನಿ ಅಂತ ಕೇಳಿದ್ರೆ ನನ್ನೇ ಜೋಲ್ ಮಾಡ್ದ. ಆಮೇಲೆ ನಾನು ಸ್ವಲ್ಪ ಜೋಲ್ ಮಾಡಿದ್ದಕ್ಕೆ ನಮ್ಮ ಯಲಹಂಕ ಆಫೀಸಲ್ಲಿ ನಮ್ಮ ಎಲ್ಲರೂ ಆಚೆ ಬಂದರು ಸ್ವಲ್ಪ. ಅಷ್ಟೊತ್ತಿಗೆ ಇಲ್ಲ ಸರ್ ನಾನು ಮಾಡ್ಕೊಂಬರ್ತೀನಿ, ಅದೇನಿದು ರಿಪೇರಿ ಮಾಡ್ಕೊಂಬರ್ತೀನಿ ಅಂತ ಮತ್ತೆ ಗಾಡಿ ಪಿಕ್ ಮಾಡ್ಕೊಳೋದ. ಆಮೇಲೆ ಏನು ಮಾಡಿದಂದ್ರೆ ನಮ್ಮ ಗಾಡಿಯಲ್ಲಿ GPS ಇದೆ, ಆ್ಯಕ್ಚುಲಿ ಲೋನ್ ಪ್ರೊಸೆಸ್ ಇದಾಗೋಸ್ಕರ Car24 GPS ಫಿಟ್ ಮಾಡಿರ್ತಾರೆ, ಅದು ನಮಗೂ ಲಾಗಿನ್ ಕೊಟ್ಟಿದ್ದಾರೆ. GPS ಆಫ್ ಮಾಡಿಬಿಟ್ಟಿದ್ದಾರೆ ಗಾಡಿದು, ಎತ್ಕೊಂಡು ಹೋದ ಪಿಕ್ ಮಾಡಿ. ಇವಾಗ GPS ಆಫ್ ಆಗೋಗಿದೆ ಗಾಡಿದು. ಆಮೇಲೆ ಅವನಿಗೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಿಲ್ಲ ವಾಲಂಟಿ ಅವನು. ಆಮೇಲೆ ಅವ್ರ ಮ್ಯಾನೇಜರ್ಗೆ ಮತ್ತೊಬ್ರಿಗೆ ಮೇಲ್ ಹಾಕಿದ್ರೆ ಒಬ್ಬರು ಮೇಲ್ ರಿಪ್ಲೈ ಕೊಡ್ತಿಲ್ಲ. ಆಮೇಲೆ ಇವಾಗ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಆಮೇಲೆ ಅವ್ರನ್ನ ನಾನು ಕಾರ್ ತಂದವರು ಸೇಲ್ಸ್ ಅವ್ರು ಕೇಳಿದ್ರೆ ಸರ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರನ್ನೇ ಕೇಳ್ಕೊಳ್ರಿ ಅಂತಾರೆ. Car24 ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ದೊಡ್ಡ ಸ್ಕ್ಯಾಮು. ದಯವಿಟ್ಟು ಎಲ್ಲರಿಗೂ ಒಂದೇ ಮಾತು ಹೇಳೋದು, Car24 ಮಾತ್ರ ದಯವಿಟ್ಟು ಯಾರು ಕಾರ್ ತಗೊಳಕ್ಕೆ ಹೋಗ್ಬೇಡಿ. ನನಗೆ ಆಗಿರೋದು ಎಕ್ಸ್ಪೀರಿಯನ್ಸು ನಾನು ಹೇಳ್ತಿರೋದು. ಎಷ್ಟು ಮೋಸ ಅಂದರೆ, ಗಾಡಿ ಚೆನ್ನಾಗಿರೋ ಹೊಸ ಗಾಡಿಗಳು ತಂದರೆ ಓಕೆ, ಹೆಂಗೋ ಅದ್ರಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ, ಯಾರು ಹೋಗಲ್ಲ. ಯಾವುದನ್ನ ಒಂದು ಸ್ವಲ್ಪ ನಮಗೇನೋ ನಮ್ಗೆ ಬರೋ ಕಮ್ಮಿ ಸಂಬಳ, ಏನೋ ಕನಸಿ ಒಂಚೂರು ದೊಡ್ಡ ಕಾರ್ ತಾಣನ ಅಂತ ನಮ್ದು ಹಳೆ ಕಾರ್ ಇದ್ದಿದ್ದು ಎಕ್ಸ್ಚೇಂಜ್ ಕೊಟ್ಟು ಅವ್ರಿಗೇನೆ ಒಂದು ಇಕೋಸ್ಪಾರ್ಟ್ ತಾಣ ಗಾಡಿ ಚೆನ್ನಾಗೈತೆ, ಪಾರ್ಟ್ಸ್ ಸಿಗಲಿಲ್ಲ ಅಂದರೂ ಏನೋ ಒಂಥರ ಗಾಡಿ ಚೆನ್ನಾಗೈತೆ, ಕಂಪ್ಯಾಕ್ಟ್ SUV ಅಂತ ನಾನು ಇದರಲ್ಲೆಲ್ಲ ನೋಡಿ ಒಂದು ಗಾಡಿ ನೋಡಿ ತಗೊಳಕ್ಕೆ ಹೋದೆ. 4,20,000 1,20,000 ನಾನು ಲೋನ್ ಕಟ್ಟಿದ್ದೀನಿ, ಇದು ಡೌನ್ ಪೇಮೆಂಟ್ ಮಾಡಿದ್ದೀನಿ. ಇನ್ನು 3,70,000 ನಾವು ಲೋನ್ ಕಟ್ಟಬೇಕು. ಇವಾಗ 7ನೇ ತಾರೀಕಿಂದ ನೆಕ್ಸ್ಟ್ ಮಂತ್ 7ನೇ ತಾರೀಕಿಂದ ಲೋನ್ ಬರುತ್ತೆ. ನೋಡಿದ್ರೆ ಗಾಡಿ ನಾನು ಒಂದು ದಿನನೂ ನೆಟ್ಟೋಗೋಸ್ಲಿಲ್ಲ ಗಾಡಿನ. ಆವಾಗ ಫಸ್ಟ್ ಟೈಮ್ ಬಿಟ್ಟಾಗ 7 ದಿನ 8 ದಿನ ಗಾಡಿ ನಿಲ್ಸ್ಕೊಂಡ್ರು, ಏನು ರಿಪೇರಿ ಮಾಡಲಿಲ್ಲ, ಹಂಗೆ ತಂದ್ಕೊಟ್ರು ಗಾಡಿನ, ಇನ್ನೂ ಡ್ಯಾಮೇಜ್ ಮಾಡಿಕೊಟ್ರು ಎಲ್ಲ ಗಾಡಿನ. ಇವಾಗ ಮತ್ತೆ ಎತ್ಕೊಂಡೋಗಿ ಆಗಲೇ 6-7 ದಿನ ಆಯಿತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಏನಂದರೆ 30 ದಿನ ಕಂಪಲ್ಸರಿ ವಾರಂಟಿ ಅಂತ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನು ವೇಸ್ಟ್ ಮಾಡಬೇಕಷ್ಟೇ. ಅವರು ಇನ್ನೇನು ಕೆಲಸ ಅಂತೂ ಆಗಲ್ಲ, ಮತ್ತೊಂದು ಮಾಡಲ್ಲ. ದಯವಿಟ್ಟು ಈ Car24 ನಮ್ಗೆ ಆಗಿರೋದು ಅನ್ಯಾಯಕ್ಕೆ ನಾವೇನು ಸುಮ್ಮನೆ ಬಿಡ್ತೀನಿ ಅಂತಲ್ಲ, ಅವ್ರನ್ನ ಸುಡ್ತೀನಿ, ನಾನು ಬಿಡೋನಂತಲ್ಲ, ಸುಮ್ಮನೆ ಬಿಡ್ತೀನಿ ಅಂತಲ್ಲ. ಆಲ್ರೆಡಿ ನಾನು ಕೇಸ್ ಫೈಲ್ ಮಾಡಿದ್ದೀನಿ, ಇದರಲ್ಲೆಲ್ಲ ಕೇಸ್ ಫೈಲ್ ಮಾಡಿದ್ದೀನಿ. ಇದು ಕನ್ಸ್ಯೂಮರ್ ಕೋರ್ಟಲ್ಲಿ, ಮತ್ತು FIR ಮಾಡಿಸ್ತೀನಿ, ನಾಳೆ FIR ಮಾಡಿಸ್ತಾನ ಅಂತ ಹೋಗ್ತಿದ್ದೀನಿ. ಹೋಗಿ ಮೊದಲು ಕಂಪ್ಲೇಂಟ್, ಇನ್ನೂ 2-3 ದಿನ ಇದೆ ವಾರಂಟಿ ಟೈಮು, ಹೋಗಿ ನಾನು FIR ಮಾಡಿಸ್ತೀನಿ. ಅವ್ರನ್ನಂತೂ ಬಿಡಲ್ಲ, ಸುಮ್ಮನೆ ಬಿಡೋದು. ನೆಕ್ಸ್ಟ್ ಯಾವುದೇ ಕಸ್ಟಮರ್ಗೂ ಈ ಥರ ಮೋಸ ಆಗಬಾರ್ದು. ಗಾಡಿ ಕೊಟ್ಟ ಮೇಲೆ ಅವರು ಅಶ್ಯೂರ್ ಅಂತ ಮಾಡಿದ್ಮೇಲೆ 30 ದಿನ ನಿಮಗೆ ವಾರಂಟಿ ಇದೆ, ಆಮೇಲೆ 1 ವರ್ಷ ನಿಮ್ಗೆ ವಾರಂಟಿ ಕೊಡ್ತೀವಿ, ಏನೇ ಇದು ರಿಪೇರಿ ಮಾಡ್ಕೊಡ್ತೀವಿ ಅಂತಾರೆ. ಮತ್ತು 30 ದಿನದಲ್ಲಿ ನೀವು ಗಾಡಿ ವಾಪಸ್ಸು ಕೊಡ್ಬೋದು ಅಂತ ಅವರೇ ಹೇಳ್ತಾರೆ. ಅವರೇ ಅಗ್ರಿಮೆಂಟಲ್ಲೂ ಕೊಟ್ಟಿದ್ದಾರೆ, ಅವೆಲ್ಲ ಬೇಕಾದ್ರೆ ಹಾಕ್ತೀನಿ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅಗ್ರಿಮೆಂಟಲ್ಲೂ ಅದೇ ಇರುತ್ತೆ, 30 ದಿನ ನಾವು ಗಾಡಿ ವಾಪಸ್ ಕಾಣ್ತೀವಿ ಅಂತ. ಇನ್ನು RC ಟ್ರಾನ್ಸ್ಫರ್ ಆಗಿರಲ್ಲ. ಆ್ಯಕ್ಚುಲಿ ಅವ್ರು 2-3 ತಿಂಗಳು ಟೈಮ್ ತಂತಾರೆ RC ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ. ಇಷ್ಟೆಲ್ಲ ಅಶ್ಯೂರ್ ಕೊಟ್ಬಿಟ್ಟು ನಾವು ನಂಬ್ಕೊಂಡು, ಏನೋ ಆ್ಯಪಲ್ಲಿ ಏನೂ ಮೆನ್ಷನ್ ಮಾಡಿರಲ್ಲ, ಇಂಥ ಪ್ರಾಬ್ಲಮ್ ಇದೆ ಗಾಡೀಲಿ ಅಂತ ಏನೂ ಮೆನ್ಷನ್ ಮಾಡಲ್ಲ. ಮೇಲ್ ಕಾಣಿಸೋಬಿದ್ರೆ ಅಷ್ಟೇ, ಸ್ಕ್ರಾಚ್ ಆಗಿದೆ ಅದು ಇದು ಅಂತ ತೋರಿಸ್ತಾರೆ ಅಷ್ಟೇ. ಒಳಗಿರೋ ಪ್ರಾಬ್ಲಮ್ಮು ಏನು ಅಂತ ಮೆನ್ಷನ್ ಮಾಡಿರಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಒಂದು Car24 ನಂಬ್ಕೊಂಡು ಹೋಗುವಂಥ ಎಲ್ಲ ಕಸ್ಟಮರ್, ದಯವಿಟ್ಟು ನೀವು ಏನೋ ದುಡ್ಡಿರೋರು ಏನೋ ಮಾಡ್ಕೊಳ್ಳಿ. ದುಡ್ಡಿರೋರ್ಗೆ ಅವ್ರಿಗೆ ಎಲ್ಲ ಬರ್ತದೆ, ಎಲ್ಲ ಹೋಗ್ತಾರೆ, ತಾಂಡು ಏನೋ ಮಾಡ್ತಾರೆ. ನಮ್ಮಂಟ ಬಡವರು ಹೋಗ್ಬಿಟ್ಟು ಅವ್ರ ಹತ್ರ ನಾವೇನೋ ಕಷ್ಟ ಬಿದ್ದು ಇವಾಗ ಲೋನ್ ಕಟ್ಬೇಕು, 15,000 ರೂಪಾಯಿ ಲೋನ್ ಕಟ್ಬೇಕು ತಿಂಗಳಾದ್ರೆ, ನಾನು ಬರೋದು 15,000-16,000 ರೂಪಾಯಿ ಸಂಬಳದಾಗ ಏನೋ ನಮ್ಮದು ಕನಸಿನ ಕಾರ್ ತಗೊಂಡಿರ್ತೀವಿ, ನಮ್ಮ ಮನೆಗೆ ಒಂದು ಕಾರ್ ಬೇಕು ಅಂತ ಏನೋ ನಾವು ಆಸೆ ಪಟ್ಟು ಹೋಗಿ ಒಂದು ಕಾರ್ ತಗೊಂಡು ಇವ್ರ ಹತ್ರ, ಅದು ಸೆಕೆಂಡ್ಸಲ್ಲಿ ಹೊಸ ಕಾರ್ ತಗೊಳಕ್ಕೆ ಹೋದ್ರೆ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಸೆಕೆಂಡ್ಸಲ್ಲಿ ಏನೋ ನಂಬ್ಕೊಂಡು ಒಳ್ಳೆ ಟ್ರಸ್ಟೆಡ್ ವೆಬ್ಸೈಟ್ ಅಂತ ಹೋದ್ರೆ ಇವ್ರು ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ Car24 ಅವರು. ದಯವಿಟ್ಟು ಏನು ನಂಬೇಡಿ. ಗಾಡಿ ತಗೊಳಕ್ಕೆ ಮುಂಚೆ ಎಲ್ಲ ಫುಲ್ಲು ಗಾಡಿ ಅವನು ಈಚೆ ಕೊಡಲಿಲ್ಲ ಅಂದರೂ ನೀವು ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಂದೂ ಗಾಡಿ ತಾಳ್ರಿ, ಇಲ್ಲಾಂದರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ ಎಲ್ಲಂತೂ ಗಾಡಿನ. Car24 ಇಸ್ ಎ ಬಿಗ್ ಸ್ಕ್ಯಾಮ್. ಯಾರು ಆಮೇಲೆ ನೀವು ಗಾಡಿ ಈಚೆ ಬಂದಾದ್ಮೇಲೆ ಯಾವನು ನಿಮ್ಗೆ ರೆಸ್ಪಾನ್ಸ್ ಅಂತೂ ಮಾಡಲ್ಲ. ರೆಸ್ಪಾನ್ಸು ಎಲ್ಲಿಂದ ಅಂದರೆ ನಿಮ್ಗೆ ಎಂಥ ಮ್ಯಾನೇಜರ್ಗೂ ಫೋನ್ ಮಾಡಿ, ಆಮೇಲೆ ಯಾವನ ಸೆಕ್ರೆಟ್ರಿ ಅವನು Car24 ಅವನ ಮೇಲೆ ಹಾಕೋದು ರಿಪ್ಲೈ ಇಲ್ಲ, ಯಾವನು ರಿಪ್ಲೈ ಮಾಡಲ್ಲ. ದಯವಿಟ್ಟು ಒಂದೇ ಹೇಳೋದು, ದಯವಿಟ್ಟು Car24 ಮಾತ್ರ
ಯಾವುದೇ ಕಾರಣಕ್ಕೂ ಕಾಲ್ ತಗೊಬೇಡಿ. ನಾನಂತೂ ನಾಳೆ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಏನೇನು ಮಾಡ್ತೀನಿ ಅಂತ. ಕೋರ್ಟಲ್ಲೆಲ್ಲ ಹೋಗಿ ಪ್ರತಿ ಒಂದೊಂದು ದಾಖಲೆ ನಿಮ್ಮ ಹತ್ರ ಇರುತ್ತೆ. ಅವ್ನು ಮೆಸೇಜ್ ಮಾಡಿರೋದು ಮತ್ತೊಂದು, ಆಮೇಲೆ ಗಾಡಿ ತಗೊಳ್ಳುವಾಗ ನಿಮಗೆ ಗಾಡೀಲಿ ಏನೇನು ಆಪ್ಷನ್ ಕೊಟ್ಟಿರ್ತಾನೆ ಪ್ರತಿಯೊಂದು ಇರ್ತದೆ, ಎಲ್ಲ ಸ್ಕ್ರೀನ್ಶಾಟ್ ಔಟ್ ಮಾಡಿಕೊಳ್ಳಿ. ಏನಾದ್ರು ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗಿದ್ರೆ ದಯವಿಟ್ಟು ಹೋಗಿ, ಸುಮ್ಮನೆ ಬಿಡಕ್ಕಂತ ಹೋಗ್ತಾರೆ. ಕನ್ಸ್ಯೂಮರ್ ಕೋರ್ಟ್ ಇದೆ, ಕಾನೂನಿದೆ, ಅವ್ರು ಎಷ್ಟೇ ದುಡ್ಡಿರ್ಬೋದು, ಅವ್ನು ಎಷ್ಟೇ ಇದು ಮಾಡ್ಕೊಂಡು ಕಾನೂನಿದೆ, ಹೋಗಿ ನಿಂತರೆ ನಿಮ್ಗೆ ಒಳ್ಳೆ ನ್ಯಾಯ ಸಿಗುತ್ತೆ. ದಯವಿಟ್ಟು ಹೋಗಿ ಪ್ರತಿಯೊಬ್ಬರೂ ಅವ್ರು ಯಾವುದೇ ಕಸ್ಟಮರ್ಗೆ ಅವ್ನು ಮೋಸ ಮಾಡಬಾರ್ದು, ಆ ರೀತಿ ನಾವು ಮಾಡೇ ಮಾಡ್ತೀವಿ. ನಾಳೆ FIR ಮಾಡ್ಸೋಕೆ ಹೋಗ್ತಿದ್ದೀನಿ ಅಲ್ಲೇ ಸ್ಟೇಷನಲ್ಲಿ. ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂದರೆ, ಈ ಸ್ಟೇಟ್ ದಯವಿಟ್ಟು Car24 ಸ್ಕ್ಯಾಮ್ನ ನಂಬ್ಕೊಂಡು, Car24ನ ನಂಬ್ಕೊಂಡು ನೀವು ಇದರಲ್ಲಿ ವೆಬ್ಸೈಟಲ್ಲಿ ನೋಡ್ಕೊಂಡು ಗಾಡಿ ಚೆನ್ನಾಗಿದೆ, ಸಿಂಗಾರ ಐತೆ ಅಂತ ಎಲ್ಲ ನೋಡ್ಕೊಂಡಂತೂ ದಯವಿಟ್ಟು ಹೋಗಿ ತಗೊಳಕ್ಕೆ ಹೋಗ್ಬೇಡ್ರಿ. ಮೋಸ ಮೋಸ ಮೋಸ. Car24 ಇಸ್ ಎ ಬಿಗ್ ಸ್ಕ್ಯಾಮ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.